ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಹಿಂದಿನ ಸಂಚಿಕೆಯ ಆರೋಗ್ಯ ಜ್ಯೋತಿಷ್ಯ ಮೆಡಿಕಲ್ ಆಸ್ಟ್ರಾಲಜಿಯ ಮುಂದುವರಿದ ಭಾಗ. ಹಿಂದಿನ ಸಂಚಿಕೆಯಲ್ಲಿ ಕೇವಲ ನಾವು ಒಬ್ಬ ವೈದ್ಯ, ಒಬ್ಬ ಜ್ಯೋತಿಷಿ ಏನೆಲ್ಲ ಮಾಡಲು ಸಾಧ್ಯ, ಒಂದು ದೇಹದಲ್ಲಿರುವ ರೋಗ, ಒಂದು ವ್ಯಕ್ತಿಯ ಜನ್ಮ ಜಾತಕ, ಇವೆರಡರ ಮಧ್ಯದಲ್ಲಿರುವ ಸಂಬಂಧ, ಹೇಗೆ ಒಂದು ಜನ್ಮ ಜಾತಕವನ್ನು ನೋಡಿ ವ್ಯಕ್ತಿಯ ರೋಗಗಳ ಬಗ್ಗೆ ನಾವು ತಿಳಿಯಬಹುದು ಅಂತ ಒಂದು ಪರಿಚಯ ಕೊಟ್ಟಿದ್ವಿ ಅಷ್ಟೇ, ಇಂಟ್ರಡಕ್ಷನ್. ಬಟ್ ಅದು ಹೇಗೆ ಅನ್ನೋದ್ರ ಬಗ್ಗೆ ನಿರೂಪಣೆ ಮಾಡಿರಲಿಲ್ಲ. ಅದು ಈ ಸಂಚಿಕೆಯ ಬಹುಮುಖ್ಯವಾದ ಭಾಗ. ಆರೋಗ್ಯ ಜ್ಯೋತಿಷ್ಯ ಅನ್ನುವುದಕ್ಕಿಂತ ಮುಂಚೆ ಒಂದು ಸಂಕ್ಷಿಪ್ತ ಪರಿಚಯವನ್ನ ಕೊಡ್ತೇನೆ. ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಗ್ರಹ ನಕ್ಷತ್ರಗಳು, ಆಕಾಶದಲ್ಲಿ ಕೋಟಿ ಕೋಟಿ ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಹ ನಕ್ಷತ್ರಗಳು ಭೂಮಿಯ ಮೇಲೆ ವಾಸ ಮಾಡುವಂತಹ ಮನುಷ್ಯನ ಮೇಲಾಗಲಿ, ಅವನ ಜೀವನದ ಮೇಲಾಗಲಿ, ಆಗು ಹೋಗುಗಳ ಮೇಲಾಗಲಿ ಯಾವುದೇ ಪರಿಣಾಮವನ್ನ ನೇರವಾಗಿ ಮಾಡ್ತಾವಂತ ಯಾರು ಹೇಳೋದಿಲ್ಲ. ಇಲ್ಲಿ ಆ ಶಾಸ್ತ್ರಕಾರರ ಒಂದು ಸೂತ್ರನೂ ಇದೆ, ಕೇವಲಂ ಗ್ರಹ ನಕ್ಷತ್ರಂಚ ನ ಕರೋತಿ ಶುಭಾಶುಭಂ ಸರ್ವಮಾತ್ರಂ ಇದಂ ಕರ್ಮ ಲೋಕವಾದೋ ಗ್ರಹ ಇತಿ. ನಾನು ತುಂಬಾ ಸರ್ತಿ ಹೇಳ್ತಾ ಇರ್ತೇನೆ, ಗ್ರಹ ನಕ್ಷತ್ರಗಳು ಒಳ್ಳೆಯದನ್ನ ಕೆಟ್ಟದನ್ನ ಮಾಡೋದಿಲ್ಲ. ಕೇವಲವಾಗಿ ನಮ್ಮ ಜನ್ಮ ಜನ್ಮಾಂತರವಾಗಿ ನಾವು ಮಾಡಿಕೊಂಡು ಬಂದ ಒಳ್ಳೆಯದು ಕೆಟ್ಟದಲ್ಲ, ಪಾಪ ಕರ್ಮ, ಪಾಪ ಪುಣ್ಯದ ಗಂಟು, ಅದನ್ನೇ ಅನುಭವಿಸುವುದಕ್ಕಾಗಿ ಈ ಮೃತ್ಯು ಲೋಕಕ್ಕೆ ನಾವು ಬಂದಿರ್ತೀವಿ. ಅದು ಅನುಭವಿಸುವವರೆಗೂ ನಾವು ಇಲ್ಲಿ ಇರ್ತೇವೆ. ಮತ್ತೆ ನಮ್ಮ ಪುಣ್ಯದ ಪ್ರಭಾವ ಇರುವವರೆಗೂ ಅಲ್ಲಿರ್ತೇವೆ. ಮುಗಿಸಿದ್ದಂತೆ ಮತ್ತೆ ಕೆಳಗೆ ಬರ್ತೇವೆ. ಇದೇ ನಮ್ಮ ಜನ್ಮ ಮರಣದ ರಹಸ್ಯ. ಇದನ್ನೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಆಧಾರವಾಗಿಟ್ಟುಕೊಂಡು ನಾವು ನಮ್ಮ ಜನ್ಮ ಜನ್ಮಾಂತರೀಯವಾಗಿ ತಿಳಿಯದೆ ಮಾಡಿದ ಪಾಪದ ಫಲವನ್ನ ಗ್ರಹ ನಕ್ಷತ್ರ ಮೂಲಕ ತಿಳಿಸುವ ಒಂದು ವಿಶೇಷವಾದ ವಿದ್ಯೆ, ವಿಶೇಷವಾದ ಕಲೆ, ವಿಶೇಷವಾದ ತಂತ್ರಜ್ಞಾನವೇ ಈ ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿ ಅಂದ್ರೆ ಬೆಳಕು, ಕಾಲಮಾನ, ಈ ಬೆಳಕಿನ ಶಾಸ್ತ್ರ. ಕತ್ತಲೆ ಮೇಲೆ ಬೆಳಕನ್ನ ಬೀರಿ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಅಂತ ಹೇಳ್ಬೋದು ನಾವು ಅಷ್ಟೇ. ಈ ಕಾಲಮಾನ ಶಾಸ್ತ್ರದ ಸಹಾಯದಿಂದ ನಾವು ನಮ್ಮ ಜನ್ಮಾಂತರವಾಗಿ ಯಾವ ಪಾಪವನ್ನ ಮಾಡಿದ್ದೇವೆ, ಯಾವ ಪಾಪದಿಂದಾಗಿ ನನಗೆ ಮುಂಬರುವ ಜೀವನಗಳಲ್ಲಿ, ಅಂದ್ರೆ ನನಗೆ ಹುಟ್ಟಿ 12ನೇ ವರ್ಷಕ್ಕ, ಹುಟ್ಟಿ 15ನೇ ವರ್ಷಕ್ಕ, 18ನೇ ವರ್ಷಕ್ಕ ಬಾಲಾರಿಷ್ಟ, ಪಂಚಮಾರಿಷ್ಟ, ಅಷ್ಟಮಾರಿಷ್ಟದಿಂದ ರೋಗಗಳು ಯಾವ ಬರಬಹುದು, ಯಾವ ವ್ಯಾಧಿ ಉತ್ಪತ್ತಿ ಆಗಬಹುದು, 20ನೇ ವರ್ಷಕ್ಕೆ ಏನ್ ಗಂಡ ಅಂತ ಅದ, 25ನೇ ವರ್ಷಕ್ಕ, 30ನೇ ವರ್ಷಕ್ಕ, 40ನೇ ವರ್ಷಕ್ಕ ವಿವಾಹ ಸಮಯದಲ್ಲಿ ಸಂತಾನ, ಆರೋಗ್ಯ, ಅಪಘಾತ, ದುರ್ಮರಣ, ಇವೆಲ್ಲವನ್ನ ನಾವು ತಿಳಿಬಹುದು. ಹೇಗೆ? ಸ್ವಲ್ಪ ಜ್ಯೋತಿಷ್ಯ ಮತ್ತು ಆಯುರ್ವೇದದ ಸಹಾಯದಿಂದ. ಈ ದೇಹವನ್ನ ಭಗವಂತ ಪಂಚಮಹಾಭೂತಗಳಿಂದ ರಚನೆ ಮಾಡಿದ್ದಾನೆ. ಹಾಗೆ ಬ್ರಹ್ಮಾಂಡವನ್ನು ಕೂಡ ಪಂಚಮಹಾಭೂತಗಳಿಂದ ರಚನೆ ಮಾಡಿದ್ದಾನೆ. ಇದನ್ನ ಪಿಂಡಾಂಡ ಅಂತ ಕರೆದಿದ್ದಾರ, ಈ ಜಗತ್ತನ್ನು ಬ್ರಹ್ಮಾಂಡ ಅಂತ ಕರೆದಿದ್ದಾರೆ. ಬ್ರಹ್ಮಾಂಡ ಮತ್ತೆ ಪಿಂಡಾಂಡ ಎರಡು ಪಂಚಮಹಾಭೂತಗಳಿಂದಲೇ ರಚಿಸಲ್ಪಟ್ಟಿದೆ. ಎರಡೂ ಪಂಚಮಹಾಭೂತಗಳಿಂದಲೇ ರಚಿಸಲ್ಪಟ್ಟಿದೆ ಅಂತ ಆದ ಮೇಲೆ ಇದರಲ್ಲಿ ಇರ್ತಕ್ಕಂಥದ್ದೇ ಪ್ರಕೃತಿಯಲ್ಲದ, ಪ್ರಕೃತಿಯಲ್ಲಿರ್ತಕ್ಕಂಥದ್ದೇ ದೇಹದಲ್ಲಿ ಅದ. ಹಾಗಾಗಿ 9 ಗ್ರಹ, 12 ಭಾವ, 12 ರಾಶಿ, 27 ನಕ್ಷತ್ರಗಳು, ಇವು ದೇಹದಲ್ಲಿ ಇನ್ನೇನವ ನಮ್ಮಲ್ಲೇ ತ್ರಿದೋಷಗಳು ಅಂತವ. ಏನ? ವಾತ, ಪಿತ್ತ, ಕಫ. ವಾತ, ಪಿತ್ತ, ಕಫ ಅನ್ನುವ ತ್ರಿದೋಷಗಳ ಸಹಾಯಕವಾಗಿ ಈ ಶಿರಸ್ಸಿನಿಂದ ಈ ನಮ್ಮ ಲಂಗ್ಸ್ ವರೆಗೆ ನಾವು ಇದನ್ನ ಕಫ ಅಂತ ಕರಿತೀವಿ. ಗಂಟಲು ಅಥವಾ ಲಂಗ್ಸ್ ಭಾಗದಿಂದ ಈ ನಮ್ಮ ಸೂಕ್ಷ್ಮ, ಈ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಸ್ಟಮಕ್ ಬ್ಯಾಗ್ ಏನ್ ಬರ್ತದೆ ಅಲ್ಲಿಯವರೆಗೆ ನಾವು ಅದನ್ನ ಪಿತ್ತ ಭಾಗ ಅಂತ ಕರಿತೀವಿ, ಪಿತ್ತ ದೋಷ ಭಾಗಗಳು ಅಂತ ಕರಿತೀವಿ. ಇದೇನು ಈ ಮೂತ್ರಪಿಂಡ ಅದ, ಈ ಭಾಗದಿಂದ ಪಾದದ ಪರ್ಯಂತವಾಗಿ ಇದನ್ನ ವಾತ ಭಾಗ, ವಾತ ದೋಷ ಭಾಗ ಅಂತ ಕರಿತೇವೆ. ವಾತ, ಪಿತ್ತ, ಕಫ ಈ ತ್ರಿದೋಷಗಳು ದೇಹದಲ್ಲಿ ಇರ್ತದೆ. ಇವೇ ರೋಗ ನಿರ್ಣಯಗಳನ್ನ, ಆರೋಗ್ಯ ನಿರ್ಣಯವನ್ನು ಮಾಡ್ತದೆ ಆಯುರ್ವೇದದ ಪ್ರಕಾರ. ವಾತ, ಪಿತ್ತ, ಕಫ ಸಮತೋಲಿತ ಸ್ಥಿತಿಯಲ್ಲಿದ್ದರೆ ಆರೋಗ್ಯ, ವೆರಿ ಗುಡ್ ಹೆಲ್ತ್. ವಾತ, ಪಿತ್ತ, ಕಫ ಸಮತೋಲತೆಯನ್ನು ಕಳ್ಕೊಂಡ್ರೆ ಅದೇ ಅನಾರೋಗ್ಯ, ಡಿಸೀಸ್. ವಾಗ್ಭಟ್ಟ ಅಷ್ಟಾಂಗ ಹೃದಯದಲ್ಲಿ ಇದನ್ನೇ ಹೇಳ್ತಾನೆ. ನ್ಯಾಚುರಲ್ ಡಿಸೀಸಿಗೆ ನಿಜ ರೋಗ ಅಂತ ಕರಿತಾನ. ಬೇರೆ ಏನಾದ್ರೂ ಹೊರಗಡೆಯಿಂದ ತೊಂದರೆ ಆದ್ರೆ, ಹಾವು ಕಚ್ಚಿ, ವಿಷಪ್ರಾಶನಾಗಿ, ಆ ಶಸ್ತ್ರಾಸ್ತ್ರಗಳಿಂದ ಪೆಟ್ಟು ಬಿದ್ದು, ಬೆಂಕಿ, ಬಿಸಿ ನೀರು, ಈ ಅಪಘಾತ, ಆಘಾತ, ಸುಸ್ಸಾಯ್ಡ್, ಇವನ್ನೆಲ್ಲ ಆಗುಂತಕ ರೋಗ ಅಂತ ಕರೆದ.
ಎಕ್ಸ್ಟರ್ನಲ್ ಇಂಪ್ಯಾಕ್ಟ್ ಆನ್ ದಿ ಬಾಡಿ, ಹೊರಗಡೆಯಿಂದ ಬಂದಂತ ಪ್ರಭಾವ, ಅದರಿಂದ ಬಂದಂತ ರೋಗಗಳು, ಇವನ್ನೆಲ್ಲ ಆಗುಂತಕ ರೋಗ, ಆಕ್ಸಿಡೆಂಟಲ್ ಡಿಸೀಸಸ್ ಅಂತ ಕರೆದ. ನ್ಯಾಚುರಲ್ ಡಿಸೀಸಸ್, ದೇಹದಲ್ಲಿರ್ತಕ್ಕಂಥ ರಾಸಾಯನಿಕ ಕೊರತೆಯಿಂದಾಗಿ, ಪ್ರಕ್ರಿಯೆಯ ಕೊರತೆಯಿಂದಾಗಿ ಆಗುವಂತ ರೋಗಗಳು. ಹೀಗೆ ಈ ಆಧಾರದ ಮೇಲೆ ಗ್ರಹಗಳಿಗೂ ವಾತ ಪಿತ್ತ ಕಫಗಳವ. ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ, ಶನಿ, ರಾಹು, ಕೇತು ಎಲ್ಲ ಗ್ರಹಗಳಿಗೂ ವಾತ ಪಿತ್ತ ಕಫವನ್ನು ಹೊಂದಿಸಿದ್ದಾರೆ. 12 ರಾಶಿಗಳಿಗೆ ವಾತ ಪಿತ್ತ ಕಫವನ್ನು ಹೋಲಿಸಿದ್ದಾರೆ. 12 ಭಾವಗಳಿಗೆ ವಾತ ಪಿತ್ತ ಕಫವನ್ನು ಹೋಲಿಸಿದ್ದಾರೆ. ಈ ವಾತ ಪಿತ್ತ ಕಫ ಎಲ್ಲ ವಿಧದಲ್ಲಿಯೂ ಗ್ರಹ ನಕ್ಷತ್ರಗಳಿಗೆ ಹೋಲಿಸಲಾಗಿದೆ. ಕಾಲಾಂಗಾನಿ ವರಾಂಗ ಆನನ ವರೋ ವೃತ್ಕೂಢ ವಾಸೋವೃತ ಅಂತ ಕಾಲಪುರುಷನ ಶಿರಸ್ಸಿನಿಂದ ಪಾದ ಪರ್ಯಂತವಾಗಿ ವಿಭಜನೆಯನ್ನು ಮಾಡಲಾಗಿದೆ. ರೋಗ ಲಕ್ಷಣಗಳನ್ನ ವಿಭಜನೆ ಮಾಡಲಾಗಿದೆ. ಗ್ರಹ ನಕ್ಷತ್ರಗಳಿಗೆ ಸಾಂಕೇತಿಕವಾಗಿ ಕೊಡಲಾಗಿದೆ. ಇದು ಸಹಸ್ರಾರು ವರ್ಷಗಳ ಅಧ್ಯಯನ ಸಂಶೋಧನೆಯ ಒಂದು ಪ್ರತಿರೂಪವಾಗಿದೆ. ಹಾಗಾಗಿ ಈ ಒಂದು ಉದಾಹರಣೆಗೆ ಯಾರಿಗಾದ್ರೂ ಡಯಾಬಿಟೀಸ್ ಅದಪ್ಪ ಅಂದ್ರೆ ನಾವು ಗುರು ಶುಕ್ರರನ್ನು ನೋಡ್ತೀವಿ. ಚರ್ಮ ವ್ಯಾಧಿ ಅದಪ್ಪ ಅಂದ್ರೆ ನಾವು ಬುಧ ಮತ್ತು ರಾಹುವನನ್ನು ನೋಡ್ತೀವಿ. ಮನೋರೋಗ ಅದ ಅಂತಂದ್ರೆ ರಾಹು, ಕೇತು, ಚಂದ್ರ, ಶನಿ, ಮಂಗಳ ಹಿಂಗೆ ಅನೇಕ ಗ್ರಹಗಳನ್ನ ನೋಡ್ತೇವೆ. ಸಾಮಾನ್ಯವಾದ ರೋಗವನ್ನು ಹೆಂಗೆ ನೋಡ್ತೀವಿ? ಜಾತಕದಲ್ಲಿ 6, 8, 12 ಷಷ್ಟಾಷ್ಟಕ ದ್ವಾದಶ ಭಾವಗಳಿಂದ, ಆರೋಗ್ಯಕಾರಕನಾದ ಸೂರ್ಯನಿಂದ, ಲಗ್ನಾಧಿಪತಿಯಿಂದ, ಚಂದ್ರನಿಂದ ನೋಡ್ತೇವೆ. ಹೀಗೆ ನೋಡುವ ವಿಧಾನ ಬಹಳ ವಿಶಾಲವಾಗ್ಯದ, ವಿಭಿನ್ನವಾಗ್ಯದ, ಬಹಳ ಸುಂದರವಾಗ್ಯದ. ಹೀಗಾಗಿ ನಾವು ಪ್ರತಿಯೊಂದು ಗ್ರಹಗಳಿಗೂ ದೇಹದಲ್ಲಿರ್ತಕ್ಕಂತಹ ಅಸ್ಥಿಜ, ಮಾಸಜ, ರಕ್ತಜ ಎಲ್ಲ ಏನವ ಸೆಮೆನ್ಸ್ ಆಗಿರ್ಬೋದು, ಮೂಳೆಗಳಾಗಿರ್ಬೋದು, ಮಾಂಸಗಳಾಗಿರ್ಬೋದು, ನರನಾಡಿಗಳಾಗಿರ್ಬೋದು, ರಕ್ತ ಆಗಿರ್ಬೋದು, ಹಾರ್ಮೋನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕಾರಕತ್ವಗಳವ. ಎಲುಬಿನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಆಗಿರ್ಬೋದು, ಎಲುಬಿನಲ್ಲಿ ಹರಿದುಹಾಡುವಂತ ರಕ್ತ ಸಂಚಾರ ಆಗಿರ್ಬೋದು, ಎಲುಬಿನಲ್ಲಿರ್ತಕ್ಕಂತಹ ಆಮ್ಲಜನಕ ಆಕ್ಸಿಜನ್ ಬಗ್ಗೆ ಆಗಿರ್ಬೋದು, ನರನಾಡಿಗಳಲ್ಲಿರ್ತಕ್ಕಂಥ ವೀನ್ಸ್ ಬೇರೆ, ಆರ್ಟರೀಸ್ ಬೇರೆ ಏನವ, ನರ್ವ್ಸ್ ಏನ್ ಬೇರೆ ಅವ ಅದ್ರ ಬಗ್ಗೆ ಆಗಿರ್ಬೋದು, ಕಾರ್ಡಿಯಾಕ್ ಹೃದಯ ಅನ್ನುವುದಲ್ಲಿ ಚೇಂಬರ್ಸ್ ಅಂಡ್ ವೆಂಟ್ರಿಕಲ್ಸ್ ಅವ ಅದ್ರ ಬಗ್ಗೆ ಆಗಿರ್ಬೋದು, ವಾಲ್ವ್ ಏನದ ಅದ್ರ ಬಗ್ಗೆ ಆಗಿರ್ಬೋದು, ಪಂಪಿಂಗ್ ಆಫ್ ದಿ ಹಾರ್ಟ್ ಏನದ ಅದ್ರ ಬಗ್ಗೆ ಆಗಿರ್ಬೋದು, ವಾಲ್ ಥಿಕ್ನೆಸ್ ಬಗ್ಗೆ ಆಗಿರ್ಬೋದು, ಎಲ್ಲದರ ಬಗ್ಗೆನೂ ವಿಶ್ಲೇಷಣೆ ಅದ. ವಿಭಿನ್ನವಾದ ಮಾನಸಿಕ ರೋಗಗಳು, ಭೂತಶಾಸ್ತ್ರ ಅಂತ ಕರೆದಾರ ನಮ್ಮಲ್ಲಿ ಅದನ್ನು, ಮೆಂಟಲ್ ಡಿಸಾರ್ಡರ್ಸ್, ವ್ಯಸನ ಅರಿಷ್ಟಗಳು, ರಿಹ್ಯಾಬಿಲಿಟೇಷನ್ಸ್ ಅಂತ ನೀವೇನ್ ಕರಿತೀರಿ, ಇದ್ರ ಬಗ್ಗೆ ಬಹಳ ಚಂದ ಹೇಳ್ಯಾರ ನಮ್ಮಲ್ಲೇ. ವ್ಯಸನ ಮುಕ್ತತೆ ಹೇಗ್ ಮಾಡಬೇಕು ಅಂತ. ಬೇರೆ ಬೇರೆ ಕಾಯಿಲೆಗಳು, ಕಣ್ಣಿನ ಕಾಯಿಲೆ, ಶಿರಸ್ಸಿನ ಕಾಯಿಲೆ, ಕರ್ಣ ಕಿವಿ ನಿಷ್ಠದ ಕಾಯಿಲೆಗಳು, ನರನಾಡಿಗಳಲ್ಲಿರ್ತಕ್ಕಂಥ ನರ ದೌರ್ಬಲ್ಯತೆಗಳು, ಆಕ್ಸಿಡೆಂಟ್ ಆದಾಗ ಎಲುಬು ಕೀಲುಗಳ ಜೋಡಣೆಯ ಬಗ್ಗೆ, ಯಾವಾಗ ಆಗ್ತಾವ, ಯಾಕೆ ಆಗ್ತಾವ, ಯಾವ ಜನ್ಮದ ಪಾಪದಿಂದ ಈ ದೋಷ ಬರ್ತದ, ಏನ್ ಮಾಡ್ಬೇಕು ಅದಕ್ಕ, ಹಿಂಗೆ ಎಲ್ಲದಕ್ಕೂ ಕಾರಕತ್ವಗಳನ್ನ ಹೇಳಿದ್ದಾರೆ. ಮೊದಲಿಗೆ ಈ ಶಾಸ್ತ್ರವು ಜ್ಯೋತಿಷ್ಯ ಶಾಸ್ತ್ರ, ಆರೋಗ್ಯ ಶಾಸ್ತ್ರಕ್ಕೆ ಹೇಗೆ ಸಂಬಂಧ ಅನ್ನೋದನ್ನ ಹೇಳಿದೆ. ಜ್ಯೋತಿಷ್ಯ ಶಾಸ್ತ್ರದ ಮೂಲಕ, ಗ್ರಹ ನಕ್ಷತ್ರಗಳ ಮೂಲಕ ದೇಹದಲ್ಲಿರ್ತಕ್ಕಂಥ ವಾತ ಪಿತ್ತ ಕಫವನ್ನ ಹೇಗೆ ನೋಡ್ಬೋದು ಅಂದ್ರೆ ಆ ಕಾರಕತ್ವವನ್ನು ಹೊಂದಿಸಿದ್ದಾರೆ ನಮ್ಮಲ್ಲಿ ಋಷಿಮುನಿಗಳು. ಗ್ರಹಗಳಿಗೆ, ನಕ್ಷತ್ರಗಳಿಗೆ, ಭಾವಗಳಿಗೆ, ರಾಶಿಗಳಿಗೆ ಈ ವಾತಪಿತ್ತ ಕಫವನ್ನ, ದೇಹಾದಿ ಅಂಗಾಂಗಗಳನ್ನ, ದೇಹದ ಒಳಗಿರ್ತಕ್ಕಂತಹ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳನ್ನ ಗ್ರಹ ನಕ್ಷತ್ರಗಳಿಗೆ ಹೋಲಿಸಿದ್ದಾರೆ. ಅವು ದೋಷಯುಕ್ತವಾಗಿ ಕಂಡು ಬಂದಾಗ, ಉಗ್ರವಾಗಿ ಕಂಡು ಬಂದಾಗ, ಬಲಹೀನವಾಗಿ ಕಂಡು ಬಂದಾಗ ಏನೇನ್ ರೋಗಗಳು ಬರ್ತಾವ ಅದನ್ನ ತಿಳಿಯಿರಿ ಅಂತ ವರ್ಣನೆಯನ್ನ ಮಾಡಿದ್ದಾರೆ. ಒಂದು ಸಾಮಾನ್ಯ ಜ್ವರ ವ್ಯಾಧಿ, ದೇಹದಲ್ಲಿ ಉತ್ಪತ್ತಿ ಆಗುವಂತ ಒಂದು ಉಷ್ಣತೆ, ಅದು ಯಾಕೆ ಬರ್ತದೆ? ಒಂದು ನೆಗಡಿ, ಒಂದು ಹಿಸ್ಟಮೈನ್ ಡಿಸಾರ್ಡರ್ ಯಾಕೆ ಬರ್ತದ? ಚಂದ್ರನು ಶಿಥಿಲನಾದಾಗ ಯಾಕೆ ಬರ್ತದ? ಏನೆಲ್ಲ ಕಾಯಿಲೆಗಳ ಕಫ ಪ್ರಕೃತಿ ಯಾರ್ದಿರ್ತದ? ಸಾಮಾನ್ಯವಾಗಿ ನೋಡಿ, ಕೆಲವರದ್ದು ಪಿತ್ತ ಪ್ರಕೃತಿ ಇರ್ತದ, ಕೆಲವರದ್ದು ಕಫ ಪ್ರಕೃತಿ ಇರ್ತದ, ಕೆಲವರದ್ದು ವಾತ ಪ್ರಕೃತಿ ಇರ್ತದ, ಬಹಳ ದಪ್ಪ ಇರ್ತಾರ, ಕೆಲವರು ಬಹಳ ಗದಿ ಎಷ್ಟು ತಿಂದ್ರು ತೆಳಗ ಇರ್ತಾರ, ಕೆಲವ್ರು ಏನ್ ತಿನ್ಲಿಲ್ಲ ಅಂದ್ರೂ ದಪ್ಪ ಇರ್ತಾರ. ಜೀರ್ಣ ಶಕ್ತಿ, ದಿನಚರ್ಯ, ಹಿಂಗೆ ಪ್ರತಿ ಒಂದನ್ನು ನಾವು ತಿಳಿದು, ಯಾಕಂದ್ರೆ ಇವತ್ತಿನ ಕಾಲಮಾನದಲ್ಲಿ ಆರೋಗ್ಯಕ್ಕೆ ಬಹಳ ಖರ್ಚು ಮಾಡ್ತೇವೆ ನಾವು ದುಡ್ಡನ್ನ, ಸಿಕ್ಕಾಪಟ್ಟೆ ದುಡ್ಡನ್ನು ಹಾಳು ಮಾಡ್ತೇವೆ. ಮೊದ್ಲು ತಿನ್ಬಾರದು ತಿಂದು, ಕುಡಿಬಾರದು ಕುಡಿದನ್ನ ಆರೋಗ್ಯ ಕೆಡಿಸ್ಕೋತೇವಿ. ಆ ಕೆಟ್ಟಿರೋ ಆರೋಗ್ಯವನ್ನು ಸುಧಾರಿಸ್ಕೊಳಕ್ ಮತ್ತೆ ಖರ್ಚು ಮಾಡ್ತೇವೆ. ಹಿಂಗಾಗಿ ನಾವು ಎಷ್ಟು ದುಡಿಮೆ ಮಾಡಿದ್ರು ನಮ್ಗೆ ದುಡ್ಡು ಸಾಲೋದಿಲ್ಲ ಈಗಿನ ಕಾಲದಲ್ಲಿ. ಹಂಗಾಗಿ ನಾನು ನನ್ನ ಪ್ರೇಕ್ಷಕರಲ್ಲಿ ಪ್ರಾರ್ಥಿಸುವುದು ಏನಂದ್ರೆ,
ದಯವಿಟ್ಟು ಆರೋಗ್ಯ ಜ್ಯೋತಿಷ್ಯದ ಸಹಾಯವನ್ನ ಪಡೆಯಿರಿ, ಸಲಹೆಯನ್ನ ಪಡೆಯಿರಿ. ನಿಮ್ಮ ಬಂಧು ಮಿತ್ರರಲ್ಲಿ, ಸ್ನೇಹಿತರಲ್ಲಿ, ಸಂಬಂಧಿಕರಲ್ಲಿ, ಆಪ್ತರಲ್ಲಿ ಯಾರೇ ಬಳಲುತ್ತಿದ್ದರೂ ಕೂಡ ಅವರಿಗೆ ಆರೋಗ್ಯ ಜ್ಯೋತಿಷ್ಯದ ಸಹಾಯ ಸಲಹೆಯ ಮೂಲಕ ಅವರ ನರಳುವಿಕೆಯನ್ನು ಸ್ವಲ್ಪ ಕಡಿಮೆ ಮಾಡ್ರಿ. ಅವರ ವೇದನೆಯನ್ನ, ವ್ಯಾಧಿಯನ್ನ ಕಡಿಮೆ ಮಾಡುವುದರಲ್ಲಿ ನಿಮ್ಮ ಒಂದು ಯೋಗದಾನವಿರಲಿ, ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಇರಲಿ. ಪರೋಕ್ಷವಾಗಿ ನೀವು ಪುಣ್ಯವನ್ನ ಗಳಿಸ್ರಿ ಅಂತ ಹೇಳುತ್ತಾ, ಈ ಸಂಚಿಕೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳುತ್ತಾ ಈ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ರೀತಿ ನೀತಿಯಲ್ಲಿ, ಇನ್ನೂ ಅರ್ಥಗರ್ಭಿತವಾಗಿ, ಇನ್ನೂ ಇನ್ ಡೆಪ್ತ್ ಆರೋಗ್ಯ ಜ್ಯೋತಿಷ್ಯದ ಬಗ್ಗೆ ಮಾತನಾಡಲು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಮಸ್ಕಾರ.